ಎಲ್ಲ ಭಕ್ತಾದಿಗಳಿಗೂ ಮುಂಜಾನೆಯ ಶುಭೋದಯ. ಶ್ರೀ ಶಾರದಾದೇವಿಯರ ಸರಳತೆ, ಧೈರ್ಯಗಳನ್ನು ಅಳಿಯಲು ಸಾಧ್ಯವೇ? ಹಿಂಸೆ ಮಾಡಲು ಬಂದ ಕಟುಕನನ್ನೇ ತಂದೆ ಎಂದು ಸಂಬೋಧಿಸಿದವರು ಶ್ರೀ ಶಾರದಾದೇವಿಯವರು. ಅಸಾಧಾರಣ ಸಹಿಷ್ಣುತೆ, ಸರಳತೆಗಳು ಶ್ರೀ ಶಾರದಾದೇವಿಯರಲ್ಲಿ ಪೂರ್ಣವಾಗಿ ವ್ಯಕ್ತವಾಗಿದ್ದವು. ಶ್ರೀಮಾತೆಯವರು ಶ್ರೀರಾಮಕೃಷ್ಣರಿಗೆ ಹೇಳಿದರು, ನಾನು ನಿಮ್ಮ ಸಹಧರ್ಮಿಣಿ. ನಿಮ್ಮ ಧರ್ಮಜೀವನಕ್ಕೆ ಅನುಕೂಲವಾಗುವುದೇ ನನ್ನ ಪರಮ ಕರ್ತವ್ಯ. ನಿಮ್ಮ ಆದರ್ಶವೇ ನನ್ನ ಆದರ್ಶ. ನಿಮ್ಮನ್ನು ಮಾಯೆಗೆ ಎಳೆಯಲು ನಾನೆಂದೂ ಬಯಸೆನು. ಶ್ರೀ ಶಾರದಾದೇವಿಯರ ಪವಿತ್ರ ಹೃದಯ ಮತ್ತು ದೃಢ ಸಂಯಮ ಶ್ರೀರಾಮಕೃಷ್ಣರಿಗೆ ಪರಮಾನಂದವನ್ನುಂಟು ಮಾಡಿತು. ಭಗವಂತನೆದುರಲ್ಲಿ ಈ ಪ್ರಪಂಚವೆಂಬುದು ಏನೂ ಇಲ್ಲ ಎಂಬುದಾಗಿ ನೀನು ಭಾವಿಸಿದೆ. ಪ್ರಾಪಂಚಿಕ ಬುದ್ಧಿಯುಳ್ಳವರು ನಿನ್ನನ್ನು ಅರಿಯಲಿಲ್ಲ. ನೀನು ಕಾಮಿನಿ ಕಾಂಚನಗಳನ್ನು ಸ್ವತಃ ತ್ಯಜಿಸಿದೆ. ಅವನ್ನು ತ್ಯಜಿಸಬೇಕೆಂದು ಇತರರಿಗೂ ಬೋಧಿಸಿದೆ. ಕಾಮಲೋಭಗಳನ್ನು ತ್ಯಜಿಸುವುದರ ಅವಶ್ಯಕತೆಯನ್ನು ನೀನು ಒತ್ತಿ ಹೇಳಿದೆ. ನಿನ್ನ ಜೀವನ, ಉಪದೇಶ ಮತ್ತು ಕೃತಿಗಳ ಮೂಲಕ ನೀನು ನಮಗೆ ಅಕ್ಷಯ ಸುಖದ ಆಗರ ಆಗಿರುವೆ ಮತ್ತು ನೀನು ಸ್ವರೂಪತಃ ಅಕ್ಷರ ಪುರುಷನಾಗಿರುವೆ.